ರಾಮನ ಎದೆ ನಡುಗಿದ್ದು ರೇಣುಕೆಯ ತುಂಡರಿಸಲ್ಪಟ್ಟ ರುಂಡದಿಂದ ರಕ್ತವು 3 ಕವಲುಗಳ ಧಾರೆಯಾಗಿ ಹರಿಯಲು ಆರಂಭಿಸಿದಾಗ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ವಿಷ್ಣುವಿನ ದಶಾವತಾರದ ಕಥೆಗಳು ನಮಗೆಲ್ಲರಿಗೂ ಚಿರಪರಿಚಿತನೇ. ಆದರೆ ಆ 10 ಅವತಾರಗಳಲ್ಲಿ ನಮಗೆ ಪ್ರಾಬಬ್ಲಿ ತುಂಬ ಕಮ್ಮಿ ಗೊತ್ತಿರೋ ಅವತಾರ ಅಂದರೆ ಪರಶುರಾಮನ ಅವತಾರ. ರೇಣುಕಾದೇವಿ ಮಹಾತ್ಮೆ, ಕಾರ್ತವೀರ್ಯಾರ್ಜುನರ ಜೊತೆ ಯುದ್ಧ, ಈ ವಿಷಯಗಳೆಲ್ಲ ನಮಗೆ ಗೊತ್ತು. ಆದರೆ ಪರಶುರಾಮನ ಬಗ್ಗೆ ಜಾಸ್ತಿ ಡೀಟೇಲ್ಸು ನಮಗೆ ಗೊತ್ತಿಲ್ಲ. ಪರಶುರಾಮನ ಮೊದಲ ಹೆಸರು ರಾಮಭದ್ರ ಅನ್ನೋದು ನಮಗೆ ಈ ಪುಸ್ತಕ ಓದಿದ ಮೇಲೇ ಗೊತ್ತಾಗಿದ್ದು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅಂಶ ಪರಶುರಾಮನ ಶೌರ್ಯಗಾಥೆ. ಮೂಲ ರಂಜಿತ್ ರಾಧಾಕೃಷ್ಣನ್, ಕನ್ನಡಕ್ಕೆ ಅಮೂಲ್ಯ ಎಸ್ ಪ್ರಮೋದ್. ಪ್ರಕಾಶಕರು ಪಾರ್ಥ ಪ್ರಕಾಶನ. ಪುಟಗಳು 464, ಬೆಲೆ 299 ರೂಪಾಯಿಗಳು. ಜಾನ್ರ ಮೈಥಾಲಜಿ. ಈ ಪುಸ್ತಕ ಮೂಲ ಆಂಗ್ಲ ಭಾಷೆಯಲ್ಲಿದೆ. ರಂಜಿತ್ ರಾಧಾಕೃಷ್ಣನ್ ಅವರ 3 ಬುಕ್ನ ಸೀರೀಸ್ನ ಮೊದಲನೇ ಪುಸ್ತಕ ರಾಮ ಆಫ್ ದ ಆಕ್ಸ್ನ ಟ್ರಾನ್ಸ್ಲೇಟೆಡ್ ವರ್ಷನ್ ಇದು. ಅಮೂಲ್ಯ ಅವರು ಈ ಪುಸ್ತಕವನ್ನು ತುಂಬ ಸುಂದರವಾಗಿ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಇದನ್ನು ಯಾಕೆ ಮೊದಲೇ ಹೇಳ್ತಾ ಇದ್ದೀವಿ ಅಂದರೆ, ಇವರು ಎಷ್ಟು ಚೆನ್ನಾಗಿ ಇದನ್ನು ಕನ್ನಡೀಕರಿಸಿದ್ದಾರೆ ಅಂದರೆ ನಮಗೆ ಇದು ಟ್ರಾನ್ಸ್ಲೇಟೆಡ್ ಅಂತ ಅನ್ಸೋದೇ ಇಲ್ಲ. ಇದು ನೇಟಿವ್ ಆಗಿ ಕನ್ನಡದಲ್ಲೇ ಬರೆದಿರೋದು ಅಂತ ಅನಿಸುತ್ತೆ. ಇನ್ನು ಈ ಪುಸ್ತಕವನ್ನು ಪ್ರಕಟಿಸಿರೋದು ಪಾರ್ಥ ಪ್ರಕಾಶನದವರು. ಅವರು ಭಾರತದ ಮೂಲೆ ಮೂಲೆ, ಹಳ್ಳಿ ಅಲ್ಲಿ ಇರೋ ಜಾನಪದ, ಪುರಾಣ, ಮೈಥಾಲಜಿಕಲ್ ಕಥೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅನ್ನೋ ಗುರಿಯನ್ನು ಹೊಂದಿದ್ದಾರೆ. ಅದೇ ವಿಚಾರವಾಗಿ ಇವತ್ತು ನಾವು ಪರಿಚಯ ಮಾಡ್ಕೊಳ್ತಾ ಇರೋ ಪುಸ್ತಕವನ್ನು ಅವರೇ ಪ್ರಕಟಿಸಿದ್ದಾರೆ. ಈ ಪುಸ್ತಕವನ್ನು ಕೊಂಡು ಅವರಿಗೆ ನಮ್ಮ ಸಪೋರ್ಟನ್ನು ತಿಳಿಸೋಣ. ಪರಶುರಾಮನ ಕಥೆ 23 ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ. ಈ ಪುಸ್ತಕ ಶುರುವಾಗೋದು ರಾಮಭದ್ರ ಪರಶುರಾಮನಾಗಿ ಆಗೋದಕ್ಕೆ ಮುಂಚೆಯಿಂದ. ಆಲ್ರೆಡಿ ರಾಮಭದ್ರನ ಶೌರ್ಯ ಸಾಹಸಗಳು ವರ್ಲ್ಡ್ ಫೇಮಸ್ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಚಾಲೆಂಜ್ ಬರುತ್ತೆ. ಆತ ತನ್ನ ತಾಯಿಯ ತಲೆಯನ್ನು ಕಡಿಬೇಕು ಅಂತ. ಇದನ್ನು ಅವನಿಗೆ ಕೊಟ್ಟವರು ಬೇರೆ ಯಾರೂ ಅಲ್ಲ, ಅವನ ಸ್ವಂತ ತಂದೆಯಾದ ಜಮದಗ್ನಿ. ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ರಾಮಭದ್ರ ತನ್ನ ತಾಯಿಯ ತಲೆಯನ್ನು ಕಡಿತಾನೆ. ಅದಾದಮೇಲೆ ಅವನಿಗೆ ಪಶ್ಚಾತ್ತಾಪ ಉಂಟಾಗುತ್ತೆ. ಈ ಟೈಮಲ್ಲಿ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಏನು ಅಂತ ನೀವು ಪುಸ್ತಕದಲ್ಲಿ ಓದಲೇಬೇಕು. ಈ ಘಟನೆನೇ ರಾಮಭದ್ರ ಪರಶುರಾಮ ಆಗಿ ಚೇಂಜ್ ಆಗೋದಕ್ಕೆ ಕಾರಣ. ಈ ಘಟನೆ ವಿವರಣೆಯನ್ನು ಪುಸ್ತಕದಲ್ಲಿ ಓದ್ತಾ ಇದ್ರೆ ನಮಗೆ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ದೇವಿ ಚಿನ್ನಮಸ್ತ ಪ್ರಕಟ ಆಗೋ ಸಂದರ್ಭವನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ನಮಗೆ ಭಯ, ಭಕ್ತಿ ಎರಡೂ ಅಟ್ ಎ ಟೈಮ್ ಮೂಡುತ್ತೆ. ಈ ಚಾಪ್ಟರ್ ಅಂತೂ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಹಾಗೆ ಇನ್ನೊಂದು ಚಾಪ್ಟ್ರಲ್ಲಿ ಪರಶುರಾಮ ಕ್ಷತ್ರಿಯರನ್ನು ನಿರ್ನಾಮ ಮಾಡಬೇಕು ಅಂತ ಕಾರ್ತವೀರ್ಯಾರ್ಜುನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಸಹಸ್ರ ಬಾಹುಗಳೆಲ್ಲ ಈ ಕಾರ್ತವೀರ್ಯಾರ್ಜುನನ ರೂಪವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ನಮಗೆ ಅವನೇ ನಮ್ಮ ಕಣ್ಮುಂದೆ ಇದ್ದಾನೇನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪುರಾಣ ಹಾಗೂ ಇತಿಹಾಸವನ್ನು ಇಷ್ಟಪಡೋರು, ಎಸ್ಪೆಷಲಿ ಅದನ್ನು ಕನ್ನಡದಲ್ಲಿ ಓದಬೇಕು ಅಂದವರು ಈ ಪುಸ್ತಕವನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಇದು ಮಸ್ಟ್ ರೀಡ್ ಅವರಿಗೆ. ತುಳುನಾಡನ್ನು ಕಟ್ಟಿದ ಪರಶುರಾಮನ ಕತೆ ತುಳುನಾಡಿನಷ್ಟೇ ವೈಬ್ರೆಂಟು ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಅಂತಲೇ ಹೇಳ್ಬೋದು. ರಂಜಿತ್ ಅವರ ಶ್ರದ್ಧೆ ಮತ್ತು ಪರಿಶ್ರಮ ಪ್ರತಿ ಸಾಲಿನಲ್ಲೂ ಎದ್ದು ಕಾಣುತ್ತೆ. ಹಾಗೆ ಅಮೂಲ್ಯ ಅವರ ಟ್ರಾನ್ಸ್ಲೇಷನ್ ಕೂಡ ಅಷ್ಟೇ ಅಮೂಲ್ಯವಾದದ್ದು. ಅವರ ಅನುವಾದದಲ್ಲಿ ಮೂಡಿಬಂದಿರೋ ಈ ಗಿಡ, ಮರ, ಪಕ್ಷಿಗಳ ಹೆಸರನ್ನು ಕನ್ನಡದಲ್ಲಿ ಓದೋದೇ ಒಂದು ಆನಂದ. ಅಷ್ಟು ಸುಂದರವಾಗಿದೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ರಾಮನ ಎದೆ ನಡುಗಿದ್ದು ತುಂಡರಿಸಲ್ಪಟ್ಟ ರೇಣುಕೆಯ ರುಂಡದಿಂದ ನೆತ್ತರ ಧಾರೆ 3 ಕವಲುಗಳಾಗಿ ಹರಿಯಲು ಆರಂಭಿಸಿದಾಗ. ಡಾಕಿಣಿ ವರ್ಣಿಯರು ಅಟ್ಟಹಾಸದ ನಗೆನಗುತ್ತಾ ವಿಸ್ತಾರವಾಗಿ ಬಾಯಗಲಿಸಿದಂತೆ ಇಬ್ಬರ ಗಂಟಲೊಳಕ್ಕೂ ಒಂದೊಂದು ನೆತ್ತರ ಧಾರೆ ಎತ್ತರದಿಂದ ಧುಮುಕಿತು. ರೇಣುಕೆ ಎಡಗೈಲಿ ಹಿಡಿದಿದ್ದ ತನ್ನದೇ ರುಂಡ ಬಾಯಗಲಿಸಿ ನೆತ್ತರಿನ 3ನೇ ಧಾರೆಯನ್ನು ಹರಿಸಿದಳು. ರಾಮ ಎಷ್ಟೇ ಪ್ರಯತ್ನ ಪಟ್ಟರೂ ಆ ದೃಶ್ಯದಿಂದಾಚೆ ಆತನ ಕಣ್ಣುಗಳು ಕದಲಲಿಲ್ಲ. ಆಗಲೇ ನರಸಮೂಹದ ನೇತೃತ್ವ ವಹಿಸಿದ್ದ ಹಿರಿಯ ಅಘೋರಿ ಈಗ ಕಣ್ತೆರೆದು ಪೂಜ್ಯ ಭಾವದಿಂದ ಹೇಳಿದ,
ಚಿನ್ನಮಸ್ತ ಮಹಾವಿದ್ಯಾ ಜಾಗೃತಗೊಂಡಳು. ಆ ಮಾತು ಕೇಳಿದೊಡನೆ ಬಾಕಿ ಅಘೋರಿಗಳೆಲ್ಲರೂ ಮಾನವನ ಟೊಳ್ಳಾದ ತೊಡೆಮೂಳೆಯಿಂದ ತಯಾರಿಸಿದ್ದ ಕಹಳೆಗಳನ್ನೆತ್ತಿ ಊದತೊಡಗಿದರು. ಅಘೋರಿಗಳ ಆನಂದದ ಮೇರೆ ಮೀರಿ ಕಹಳೆಗಳಿಂದ ಕಿವಿಗಡಚಿಕ್ಕುವ ಸದ್ದು ಹೊರಹೊಮ್ಮುತ್ತಿದ್ದಂತೆಯೇ ವಾತಾವರಣ ಇನ್ನೂ ವಿಲಕ್ಷಣವಾಯಿತು. 3 ಕವಲುಗಳಲ್ಲಿ ಹರಿಯುತ್ತಿದ್ದ ನೆತ್ತರ ಧಾರೆ ಇನ್ನೂ ಧಾರಾಕಾರವಾಗಿ ಧುಮುಕಲು ಆರಂಭಿಸಿತು. ರಾಮನ ಗಮನ ರೇಣುಕೆಯ ಬಾಯೊಳಗೆ ಹರಿಯುತ್ತಿದ್ದ ನೆತ್ತರ ಧಾರೆಯತ್ತ ಹೋಯಿತು. ಅಷ್ಟು ಭಾರೀ ಪ್ರಮಾಣದಲ್ಲಿ ನೆತ್ತರು ಆಕೆಯ ಬಾಯಿ ತುಂಬುತ್ತಿದ್ದರೂ ಒಂದು ತೊಟ್ಟು ಹೊರಚೆಲ್ಲುತ್ತಿರಲಿಲ್ಲ. ನೀವೇನಾದರೂ ಈ ಪುಸ್ತಕವನ್ನು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.